ನಾದಸ್ವರ ಬಂದರೆ ಗಂಡಾಂತರ. ಮಗನ ನಾದಸ್ವರ ಸಿಕ್ತೇನೋ? ಯಾರು ನಾದಸ್ವರ ಬಾರ್ಸವ್ರ? ಮಗನ ಇಲ್ಲಿ ಬಾ, ಹಿಡ್ಕೊಂಡ್ ಬರೋಬ್ಬರ್ ನಾದ್ತೇನಿ, ಅವಾಗ ನಾನ್ ಯಾರು ಅಂತ ಗೊತ್ತಾಕೈತಿ. ಗೊತ್ತಾಗ್ತಿಲ್ಲ ಕಣ್ರಿ, ಗೊತ್ತಾಗೋದು ಬೇಡ ನೋಡಿ. ಇಂತ ರಾಂಗ್ ನಂಬರ್ಗಳು, ಡೇಂಜರ್ ಕಾಲ್ಗಳು ನನ್ ಮೊಬೈಲಿಗೆ ಬರ್ಬಾರ್ದು. ಇಡೀ ಫೋನು ರಾಂಗ್ ನಂಬರ್, ಡೇಂಜರ್ ನಂಬರ್ ಆತ್ ಬಿಡು. ಏನಂತ ಹೇಳಿ ನಾನ ತಿಳ್ಕೊತೀನಿ. ನಾನ್ ಯಾರ? ಶಿವಾನಿ, ಪಂಚ್ ಕೊಟ್ರ ಶಿವಾನಿ, ಮಗನ ಯಮ್ಲೋಕಕ್ಕೆ ರವಾನಿ. ಓಹೋ ಶಿವಾನಿ, ಗೊತ್ತಾಗ್ಲೇ ಇಲ್ಲ ನೋಡು. ಓಹೋಹೋ, ಈಗ ತಿಳಿತೇನೋ? ತಿಳಿತು. ಶಿವನೇ, ಅದೇನಾಗಿತ್ತು ಗೊತ್ತಾ, ನಾನು ಮೊಬೈಲ್ ಕಳ್ಕೊಂಡ್ಬಿಟ್ಟಿದ್ದೆ. ಡೂಪ್ಲಿಕೇಟ್ ಸಿಮ್ ತಗೊಂಡೆ. ಮೊಬೈಲಲ್ಲೇ ಎಲ್ಲ ನಂಬರ್ ಸೇವ್ ಆಗಿತ್ತಲ್ಲ, ನಿನ್ ನಂಬರ್ ಗೊತ್ತಾಗ್ಲೇ ಇಲ್ಲ. ನಿನ್ಗೆ ನಾದಸ್ವರ ಬೇಕು ತಾನೆ? ನಾಳೆ ಹುಡ್ಕೊಡ್ತೀನಿ ಬಿಡು. ಹನುಮಂತ ಶನಿ ದೇವ್ರಿಗೆ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂದಂಗ ನೀ ನನಗ್ 10 ಸಲ ನಾಳೆ ಬಾ ಅಂದಾತು. ಇನ್ನು ಸುಮಾರು ನಾಳೆಗಳಿವೆ. ಇವತ್ತು ನಾನ್ ಸಿಕ್ಕಾಪಟ್ಟೆ ಬಿಸಿ. ನಾಳೆ ಬಾ, ನಾದಸ್ವರ ಹುಡ್ಕೊಡ್ತೀನಿ. ಬೆಳಿಗ್ಗೆ ಮಾರ್ಕೆಟಿಗೆ ಹೋಗಿದ್ನಲ್ಲ, ಅಲ್ಲೊಂದ್ ಸೀರೆ ನೋಡ್ದೆ. ಸ್ಯಾರಿ ಪ್ರಿಂಟ್ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ? ಬಾರೋ, ಹಬ್ಬ ಸೀಸನ್ ಅಲ್ಲಿ ಒಳ್ಳೊಳ್ಳೆ ಆಫರ್ಸ್ ಹಾಕ್ತಾರೆ ಕಣೆ. ಒಂದ್ ಸೀರೆ ತಗೊಂಡ್ರೆ 2 ಸೀರೆ ಫ್ರೀ ಇರುತ್ತೆ. ಒಳ್ಳೆ ಆಫರ್ಸ್ ನ ನೋಡಿ ನಾವ್ ಸೀರೆ ತಗೋಬೇಕು. ವೈಶಾಲಿ, ಒಂದ್ ಸೀರೆ ತಗೊಂಡ್ರೆ 2 ಸೀರೆ ಫ್ರೀ ಕೊಡ್ತಾರಲ್ಲ, ಪಾಪ ಅಂಗಡಿಯನ್ಗೆ ಲಾಸ್ ಆಗಲ್ವಾ? ಹಳೆ ಮಾಲು ಸೇಲ್ ಆದ್ರೆ ಸಾಕಪ್ಪ ಅಂತ ಕೈ ಮುಗಿದು ಸೇಲ್ ಮಾಡ್ತಾರೆ ಕಣೆ. ಅದು ಸರಿ, ನಾವೊಂದ್ ಸೀರೆ ನಾವೊಂದ್ 2 ಸರಿ ಉಡ್ತೀವಿ, ಆಮೇಲೆ ಅದನ್ನ ನೆಲ ಬರ್ಸೋದಕ್ಕೂ ಪಾತ್ರ ಮಾರೋದಕ್ಕೂ ಕೊಡ್ತೀವಿ. ಇಲ್ಲಡ ಇಲ್ಲೂ ಅದನ್ನ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀನಿ. ಸಾರಿ ಶೋ. ಹಾಯ್ ಪಾರು ಅವ್ರ, ಹಾಯ್ ವೈಶಾಲಿ ಅವ್ರ. ಏನು ಶಿವಾನಿ, ಇದಕ್ಕಿದ್ದಾಗೆ ಬಂದ್ಬಿಟ್ಟಿದೀಯಾ? ತಡ್ರಿ, ಫಸ್ಟ್ ಹತ್ತು ಬಿಡ್ತೇನಿ, ಆಮೇಲೆ ಏನಂತ ಹೇಳ್ತೇನಿ. ಇಷ್ಟೊಂದು ಸೈರನ್ ಮಾಡ್ಬೇಡ, ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ, ಊಟಕ್ಕೆಲ್ಲ ಇಲ್ಲಿಗೆ ಬಂದ್ಬಿಡ್ತಾರೆ. ಏನಾಯ್ತಮ್ಮ, ಹೆಣ್ಮಕ್ಳು ಜಾಸ್ತಿ ಹತ್ರ ಮೇಕಪ್ ಹಾಳಾಗುತ್ತೆ. ಏನ್ ಸಮಸ್ಯೆ ಹೇಳು? ಹಗಲೊತ್ತಲ್ಲಿ ಏನು ಇದಕ್ ನೋಡ್ತಾ ಇದೀಯಾ? ನಮ್ಮ ಮನೆ ಹೋಮ್ ಥಿಯೇಟರ್ ಅಲ್ಲಿ ಶಿವ ಪಿಕ್ಚರ್ ರಿಲೀಸ್ ಮಾಡ್ತಾವೆ, ನೋಡ್ತಾ ಇದೀನಿ. ಮತ್ತಿನ್ನೇನ್ರಿ, ಜೋರಾಗಿ ಮಾತಾಡ್ಬೇಡಿ, ಶಿವಾನಿ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ. ಲೇ ಶಿವಾನಿ ಬರ್ತಡೆಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಲ್ಪ ಸ್ವಲ್ಪ ಕಾಸಿದ್ರೆ ಕೇಕ್ ತಗೊಂಬಾ. ನಾನ್ ಕೇಕ್ ತಂದು ಕೊಡ್ಬೇಕಾ? ನಿನ್ನಿಂದ ತಾನೇ ನಮ್ಗೆ ಶಿವಾನಿ ಪರಿಚಯ ಆಗಿದ್ದು. ಅವಳು ನಾದಸ್ವರನ ಕಳ್ದಾಕಿರೋದು ನೀನೇ ತಾನೇ? ನಾದಸ್ವರ ನಾನ್ ಕಳ್ದಾಕಿಲ್ಲ ಗುಂಡಯ್ಯನವ್ರೆ. ಅವತ್ ನಾನು ಅವ್ರ ಮನೆಗೆ ಹೋಗಿದ್ನಾ, ಅವಾಗ ಕೋಲೆ ಬಸವ ಬಂದಿದ್ದ. ಎಂತದ ಮರೆ ಇಷ್ಟು ಕೆಟ್ಟದಾಗ ನೋಡ್ತೀಯಲ್ಲ, ಈ ಹೆಂಗ್ ಸಹಿಸ್ಕೊಂಡದು ಏನೋ? ಎಲ್ಲ ಅಜ್ಜಿದಾಗಿದೆ ಸ್ವಾಮಿ, ನಾನು ಏನು ಕೆಟ್ಟದಾಗಿ ಹೋದ್ರೆ ಗೊತ್ತದ, ತಲೆ ಆಡಿಸ್ತದೆ. ಇದಕ್ಕಿಂತನೂ ಕೆಟ್ಟ ಸ್ವರ ನಾ ಇಷ್ಟೊತ್ತಂಗ ಕೇಳೇ ಇರಲ್ಲ. ಕೊಡಿಲೆ, ಎಂತಾಗೈತೆ ಪೀಪಿಗೆ? ಏನು ಮಾಡ್ಸ, ನಾನು ಬಡವ, ಇರೋದು ಒಂದು ಪೀಪೆ ಕೆಟ್ಟೋಯ್ತು. ಚೆನ್ನಾಗಿ ಓದ್ತಿದ್ಯಾ. ಈಗ 1 ರೂಪಾಯಿ ಹಾಕೊಂಡು 10 ರೂಪಾಯಿ ಆಗ್ತಾನೆ, ಫುಲ್ ಇನ್ಕಮ್. ಇದ್ ನಿಂಗೆ ಇನಾಮು, ಹೋಗ್ ಬದುಕ. ಇಷ್ಟೇ ಆಗಿದ್ದು. ಎಷ್ಟೇ ಆಗಿರ್ಲಿ, ಈಗ ಅವಳ ಸಮಾಧಾನಕ್ಕೋಸ್ಕರ ನೀನು ಕೇಕ್ ತರಲೇಬೇಕು. ಶಿವಾನಿ, ಮಂಗೆ ಎಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾನೆ, ಯಾಕೆ ಹೇಳ್ತಾ ಇದೀಯಾ? ನನ್ನವ್ರು ಅಂತ ಹೇಳಿ ನನಗೆ ಯಾರಿಲ್ಲ. ನನ್ನ ಬರ್ಡೇ ಹೆಂಗ್ ಸೆಲೆಬ್ರೇಟ್ ಮಾಡ್ಲಿ ಅಂತ ಹೇಳಿದ್ದಕ್ಕ ನೀವೆಲ್ಲಾ ಸೇರಿ ನನ್ನ ಬರ್ಡೇ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಾತಿರಲ್ಲ, ನನಗೂ ನಿಮ್ ಫ್ಯಾಮಿಲಿ ಒಳಗ್ ನಾನು ಒಬ್ಬಕ್ಕೆ ಅಂತ ಅನ್ಸಾಕತ್ತೈತಿ. ಥ್ಯಾಂಕ್ ಯು ಸೋ ಮಚ್ ರೀ. ನಮ್ಗೆ ಥ್ಯಾಂಕ್ಸ್ ಹೇಳ್ತೀರಾ, ದೊಡ್ಡವ್ರು ಹೇಳಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ
ಏನೋ ಬರ್ತಡೆ ಅಂತ ಎಲ್ರಿಗೂ ಕೇಕ್ ಕೊಟ್ಟೆ, ನನ್ಗೆ ಯಾಕೆ ಕೊಟ್ಟಿಲ್ಲ? ಅಯ್ಯೋ ನನ್ ಬರ್ತಡೇ ಆಗಿದ್ರೆ ನಿನ್ ಕೇಕ್ ಕೊಡ್ತಿದ್ನಪ್ಪ. ನನ್ ಬರ್ಡೇ ಅಲ್ಲಲ್ಲ, ಅಕ್ಕ ಬೇರೆದವ್ರಿಗೆಲ್ಲರಿಗೂ ಕೊಟ್ಟೆ. ಮತ್ ಬರ್ತಡೆ ಅಂತ ನಾನು ಕೇಕ್ ತರ್ಸ್ಕೊಂಡೆ. ಬರ್ತಡೇ ಸಂಭ್ರಮನೂ ಇಲ್ಲ ಏನಿಲ್ಲ. ನೀ ಬಾಳ್ ಉಡಾಳಿದ್ಯಲ್ಲ, ನಿನ್ ಕಡೆ ರೊಕ್ಕ ಖರ್ಚು ಮಾಡ್ಸೋಣ ಅಂತ ಸುಳ್ಳು ಹೇಳ್ದೆ. ಎಲ್ರಿಗೂ ಹೋಗಿ ಹೇಳ್ತೀನಿ ಇರು. ಮಗನ ಹೋಗಿ ಹೇಳ್ದಂದ್ರೆ ಗೊತ್ತಲ್ಲ, ಒಂದ್ ಉತ್ತರ ಕರ್ನಾಟಕ ಪಂಚ್ ಕೊಟ್ಟೆ ಅಂದ್ರೆ ಹಟ್ಟ ಇನ್ ಕಳೆಲ್ಲ ಗಂಟೆಲ್ಲ ಬಂದ್ ಸಿಕ್ಕೊಂಡ್ಬಿಡ್ಬೇಕು. ಒಂದ್ ವಾರ ಉಸಿರಾಡಕ್ ಬರ್ಲಿಲ್ಲ ಅಂದ್ರೆ ಬರ್ಬಾರ್ದು ರೋಗೆಲ್ಲ ಬರ್ತಾವ. ಒಳ್ಳೆ ಲೇಡಿ ರೌಡಿ ಹತ್ರ ಸಿಕ್ಕಾಕಡ್ನಲ್ಲಪ್ಪ. ನೀನ್ ಯಾವಾಗ ಮನೆ ಬಿಟ್ಟು ಹೋಗೋದು? ಸುರ ತಂದ್ ಕೊಡ್ತೀಯೋ ಅವಾಗ ಬಿಟ್ಟು ಹೋಗ್ತೇನೆ. ಏನೋ ಮಂಜ, ಹೊಸ ಮೊಬೈಲ್ ತಗೊಂಡೇನೋ? ಏ ಶಿವಾನಿ, ನನ್ ಮಂಜ ಯಾವಾಗ್ಲೂ ಹಾಗೆ ಹಳೆ ಫೋನ್ ನ ಹೊಸ ತರ ಇಟ್ಕೊಂಡಿರ್ತಾನೆ. ಯಾಕೆ, ನಿನ್ಗೇನಾದ್ರೂ ಪ್ರಾಬ್ಲಮಾ? ಇಲ್ಲಪ್ಪ, ಅವನು ತುಂಬಾ ಬುದ್ಧಿವಂತ. ಈ ಫೋನ್ ಹುಟ್ಟಾಗಿಂದ ಅದನ್ ಕಳ್ದೇ ಇಲ್ಲ. ನಮ್ ಮಂಜುನ್ ಫೋನು ತಿರುಪತಿ ಉಂಡೆ ಎರಡು ಒಂದೇ. ಅಂದ್ರೆ ಒನ್ ಇನ್ಕಮಿಂಗ್ ನೋ ಔಟ್ ಗೋಯಿಂಗ್. ಲೇ ಪರಮ, ಆ ತುತ್ತೂರಿ ತರಲೆ ಜಾಸ್ತಿ ಆಯ್ತು ಅಂತ ನಿನ್ಗೆ ಅನ್ನಿಸ್ತಾ ಇಲ್ವೇನ? ಅವ್ನ್ ಬಂದಿರೋದೇ ಅದಕ್ಕೋಸ್ಕರ. ಲೇ ವೇದ ಅಂತೂ ನಿಂದೆ ಬಿದ್ದು ಸಾಯ್ತಾ ಇದ್ದಾಳ. ಸತ್ತಾರ ಬದುಕ್ತಾರ ಬಾಸ್? ಬದುಕ್ತಾರೆ, ಸಾಯ್ತಾರೆ, ಸ್ವಲ್ಪ ಸುಮ್ಮನೆ ಅಂತ್ಕೊಳ್ಳೋ. ಅವಳ ಬಿಟ್ಟಾಕ ನನ್ನ ಹೆಂಡತಿ ಅವನ ಹತ್ರ ಹೋಗೋದೇನು, ಅವನ್ನ ಮಾತಾಡ್ಸೋದೇನು, ಅವನ ಜೊತೆಗೆ ನಮ್ಮ ವೇದನ ವಾಕಿಂಗ್ ಕಳ್ಸೋದೇನು? ನೀನ್ ಯಾಕೆ ಓಡಾಡ್ತಿದ್ಯಾ? ನಮ್ಮ ಬಾಸು ಟೆನ್ಷನ್ ಆಗಿದ್ದಾರೆ. ಲೇ, ಒಂದು ಕೆಲಸ ಮಾಡೋ, ವೇದನ್ನ ಮದುವೆ ಮಾಡಿ ಬೇಗ ಕಳಿಸ್ಬಿಡು. ಆಗ ಮಂಜಿನ ಕಾಟನು ತಪ್ಪುತ್ತೆ, ನೀನು ಟೆನ್ಷನ್ ಫ್ರೀ ಆಗ್ತೀಯ. ರೈಟ್. ನೀನ್ ಹಾರೋದು ರೈಟ್, ಉರಿತಾ ಇರೋದು ಲೈಟು, ಖಾಲಿ ಜಾಗ ಸೈಟು, ಎಣ್ಣೆ ಹೊಡೆದ್ರೆ ಟೈಟು, ನಿಮ್ ಮನೆ ರೋಟು ಸ್ಟ್ರೈಟು, ಹೋಯ್ತಾ ಇರೋ. ಇಲ್ಲ ಅಂದ್ರೆ ಫೈಟು. ಅಣ್ಣಯ್ಯ ಗುಂಡಯ್ಯ, ನಾನು ತೀರ್ಥಹಳ್ಳಿ ಹೆದ್ದೂರಲ್ಲಿ ಇದ್ದಾಗ ಏನ್ ಮಾಡ್ತಿದ್ದೆ ಗೊತ್ತಾ? ಹಳ್ಳಿ ಮರದ ಕೆಳಗಡೆ ತೀರ್ಥ ಕುಡ್ಕೊಂಡ್ ಬಿದ್ದವ್ರನ್ನೆಲ್ಲ ಎತ್ತಾ ಇದ್ದ. ಇಲ್ಲ ಕಣ, ಕುರಿ ಕತೆ ಎಮ್ಮೆ ಮೇಯಿಸ್ತಾ ಇದ್ದ. ಎಲ್ಲ ಕಡಲೆ ಎಮ್ಮೆ ತೊಪ್ಪೆ ಎತ್ತಾ ಇದ್ದ. ಅಲ್ಲ, ನಮ್ಮೂರಲ್ಲಿ ಎಲ್ಲೇ ಕಳ್ತನ ಆದ್ರೂ ಪತ್ತೆದಾರಿ ಕೆಲಸ ಮಾಡಿ 20 ಮನೆ ಕಳ್ತನ ಆಗಿತ್ತು, 15 ಮನೆ ಕಂಡಿಡ್ತಿದ್ದೀನಿ. ಇನ್ನ 5 ಮನೆ ಯಾಕೆ ಕಂಡಿಡಿಲ್ವಾ? ಇವನೇ ಕಳ್ತನ ಮಾಡೋದು. ತಾವೇ ಐಡಿಯಾ ಕೊಟ್ಟಿದ್ದು ಅನ್ಸುತ್ತೆ. ಬಸ್ ಯಾರವರು? ತುಮಕೂರು ಪಕ್ಕ ವರಹ ಸಂದ್ರ ಅಂತ ಇದೆ, ಅಲ್ಲಿ ಒಬ್ರು ನರಸೇಗೌಡ್ರು ಅಂತ ಇದಾರೆ. ಯಾವಾಗ್ಲೂ ಅಡಿಕೆ ತೋಟಕ್ಕೆ ನೀರ್ ಕಟ್ತಾ ಇರ್ತಾರೆ. ಅವ್ರ ಫ್ರೆಂಡ್. ಹೌದಾ? ಅದೊಂದು ಪತ್ತೆದಾರಿ ಬುಕ್ಕು ಕಣ. ಹೇಳ್ತಿರೋ ತಮಾಷೆ ಅಲ್ಲ, ನನಗ್ ಸಿಕ್ಸ್ ಸೆನ್ಸ್ ಇದೆ. 6ನೇ ಜ್ಞಾನ ಅನ್ನೋದು ವರ್ಕ್ ಮಾಡ್ತದೆ. ನಿನಗೆ ಕಾಮನ್ ಸೆನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಸಿಕ್ಸ್ ಸೆನ್ಸ್ ಇದೆ. ಕಳ್ತನ ಜಾಗಕ್ಕೆ ನಾ ಕಾಲಿಟ್ರೆ ಸಾಕು, ಕಳ್ಳ ಎಲ್ಲಿದ್ದಾನೆ, ಕದ್ಮಾಲ್ ಎಲ್ಲಿದೆ ಅನ್ನೋ ಸೂಚನೆ ಸಿಗ್ತದೆ. ಹಾಗಿದ್ರೆ ಪೊಲೀಸ್ ಇಲಾಖೆಯಿಂದ ಸಿಕ್ಕಾಪಟ್ಟೆ ಇನಾಮ್ ಸಿಕ್ಕಿರ್ಬೇಕಲ್ಲ. ಬೇಕಾದಷ್ಟು ಕ್ಯಾಶ್ ಅವಾರ್ಡ್ ಎಲ್ಲ ಬಂದಿದೆ. ಅದನ್ನ ಹಾಗೆ ಬಡಬಗ್ರಿಗೆಲ್ಲ ಹಂಚ್ಬಿಟ್ಟೆ. ನಿಮ್ಗೆ ಡೌಟ್ ಇದ್ರೆ ನನ್ನ ಫ್ರೆಂಡ್ ಮುಸುಂಡಿ ಮಾದನ್ ಕೇಳಿ. ಏನು ಕಣಯ್ಯ? ಪೈನ್ ಕಿಲ್ಲರ್. ಅಯ್ಯೋ, ನನ್ ಮೊಬೈಲ್ ಕಳೆದೋಗಿದೆ. ಲೇ ತುತ್ತೂರಿ, ಊರಿಗೆಲ್ಲ ನಾನು ಒಬ್ಬನೇ ಪತ್ತೆದಾರಿ ಅಂತಿದ್ದಲ್ಲ, ನಿನ್ನ ಹತ್ರನೇ ಮೊಬೈಲ್ ಕತ್ಕೊಂಡ್ಬಿಟ್ರ? ಸುಮ್ನೆ ತಮಾಷೆ ಮಾಡ್ಬೇಡಿ. ಅದ್ರಲ್ಲಿ ಎಷ್ಟು VIP ನಂಬರ್ಸ್ ಎಲ್ಲ ಇತ್ತು ಗೊತ್ತಾ? ಅಮೀರ್ ಖಾನು, ಶಾರುಖ್ ಖಾನು, ಅಮಿತಾಬ್ ಬಚ್ಚನ್, ರಾಜ್ಕುಮಾರ್, ರವಿಚಂದ್ರನ್, ಮಮ್ಮೂಟಿದೆಲ್ಲ. ಅವ್ರದೆಲ್ಲ ನಂಬರ್ ಇತ್ತೇನೋ? ವಾಲ್ ಪೇಪರ್ ಅಲ್ಲಿ ಫೋಟೋ ಇತ್ತು. ಓ, ರಾಜ್ಕುಮಾರ್ ಅನ್ಕೊಂಡಾಗ್ಲೇ ಅನ್ಕೊಂಡೆ. ಇರ್ಲಿ ಬಿಡ. ನಾವಿಬ್ರು ಮೊಬೈಲ್ ತಗೊಂಡಿಲ್ಲ. ನಮ್ಮನ್ನ ಕೇಳಿದ್ರೆ ಮಾತ್ರ ಅಟ್ಟಾಡ್ಕೊಂಡು ಹೊಡಿತೀವಿ. ಅಣ್ಣ, ಅದ್ಯಾವ್ದೋ ನಿಂಗೆ ಸಿಕ್ಸ್ ಸೆನ್ಸ್ ಇದೆ, 6ನೇ ಜ್ಞಾನ ಇದೆ ಅಂದಲ್ಲಪ್ಪ, ಹುಡ್ಕೊಳ. ನೀನೇನಿಲ್ಲೇ? ನಾನು ಪತ್ತೆದಾರಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ನಾನು ಇಲ್ಲಿ ನಿನ್ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ ಹೆಜ್ಜೆ ನಿನ್ನ ಹತ್ರನೇ ಇಟ್ಕೋ, ನಾನು ಮೊಬೈಲ್ ಹುಡುಕ್ತಾ ಇದ್ದೀನಿ. ಪರಮ ನೋಡ, ವೇದ ಜೊತೆಗೆ ಹೆಂಗ್ ಜಂಬ ಕೊಚ್ಕೋತಾ ಇದ್ದಾನೆ. ಉತ್ತರ ಪೌರುಷ ಒಲೆ ಮುಂದೆ, ನನ್ನ ಪೌರುಷ ಎಲೆ ಮುಂದೆ ಅನ್ನೋ ಗಾದೆ ನಮ್ಮ ತುತ್ತೂರಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಕಣ. ಉಂಡೆಲೆ ಎತ್ತ ಗುಂಡ ಅಂದ್ರೆ ಉಂಡೋರ್ ಎಷ್ಟು ಜನ ಇದಂತೆ. ಸುಮ್ನಿರ್ರಿ, ನನ್ನ ಮೊಬೈಲ್ ಕಳ್ದೋಗಿ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ಯಾಕ ನಿನ್ನ ಸಿಕ್ಸ್ ಸೆನ್ಸ್ ವರ್ಕ್ ಮಾಡ್ತಾ ಇಲ್ವಾ? ವರ್ಕ್ ಮಾಡ್ತಾ ಇದೆ ಅಣ್ಣಯ್ಯ. ಅದಕ್ಕೆ ಯಾವ್ದೋ ಒಂದು ವಸ್ತು ಅಡ್ಡ ಆಗ್ಬಿಟ್ಟಿದೆ, ಅದನ್ನ ದಾಟ್ತಾ ಇಲ್ಲ ನನ್ನ ಸಿಕ್ಸ್ ಸೆನ್ಸ್, 6ನೇ ಜ್ಞಾನ. ಓಹೋ, ವೇರ್ ಮೈಂಡ್ ದೇರ್ ರೋಡ್. ಅಲ್ಪ ಬುದ್ಧಿ ಅಲ್ಪ ಸಾಧಿ. ಯಾರಪ್ಪ ನೀನು? ನಿನ್ಗೇನಾಗ್ಬೇಕಾಗಿತ್ತು? ನಿನ್ ಹೆಸರೇನು? ನನ್ನ ಹೆಸರು ಮಂಜ, ತುತ್ತೂರಿ ಮಂಜ. ನಿನ್ ವಾಯ್ಸು ತುಂಬಾ ಸ್ವೀಟ್ ಆಗಿದೆ. ನಿನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕು ಅನಿಸ್ತಾ ಇದೆ. ನಾನು ಒಂದು ಅಡ್ರೆಸ್ ಹೇಳ್ತೀನಿ, ಅಲ್ಲಿಗೆ ಬರ್ತೀಯಾ? ನನ್ ಫೋನ್ ಸಿಕ್ತು. ಹಾ, ಹೇಳಿ ಹೇಳಿ. ನೀನ್ ಇಲ್ಲಿಗೆ ಬಂದ್ರೆ ನಿನಗ್ ಫೋನು ಸಿಗತ್ತೆ, ಜೊತೆಗೊಂದ್ ಮುತ್ತೂ ಸಿಗತ್ತೆ.
ಪರವಾಗಿಲ್ಲ, ಫೋನ್ ಸಿಗ್ತಾ ಇದೆ, ಜೊತೆಗೊಂದು ಹುಡುಗಿನೂ ಸಿಗ್ತಾ ಇದ್ದಾಳೆ. ಎಲ್ಲೋದ್ಲಿ ಇವಳು? ಫೋನ್ ಕಳ್ದೋಗಿದ್ದೆ, ಒಳ್ಳೇದಾಯ್ತು. ಹುಡುಗಿ ಕೈ ಬೇರೆ ಸಿಕ್ಬಿಟ್ಟಿದೆ. ಆ ಫೋನ್ ಎಷ್ಟು ಅದೃಷ್ಟ ಮಾಡಿತ್ತು. ನನ್ಗ ಅದೃಷ್ಟ ಸಿಕ್ಬಿಟ್ರೆ ಫೋನ್ ಜೊತೆಗೆ ಮುತ್ತು ಬೇರೆ ಕೊಡ್ತೀನಿ ಅಂದಿದ್ದಾಳೆ. ಏನ್ ಮಾಡಕತ್ತೀಯೋ? ಶಿವಾನಿ ನೀನಾ? ಯಾರಿಗ್ ಕಾಯಕತ್ತಿ? ಯಾರಿಗಾದ್ರೂ ಕಾಯ್ತೀನಿ, ನಿನ್ಗ್ಯಾಕೆ? ಯಾರೋ VIP ಫೋನ್ ಮಾಡಿದ್ರು ಕಾಯ್ತಾ ಇದೀನಿ. ನನ್ಗಿನ ದೊಡ್ಡ VIP-ನ ಮಗನ? VIP ಫೋನ್ ಮಾಡಿದ್ರೆ ಬರ್ತಿ, ನಾನ್ ಫೋನ್ ಮಾಡಿದ್ರೆ ಬರಂಗಿಲ್ಲ. ನಮ್ ಮನ್ಯಾಗಿನ ನಾದಸ್ವರನ ಕೇಳ್ದ ಕೋಲೆ ಬಸವಕ್ ದಾನ ಮಾಡಿ, ಕೇಳಿದ್ರೆ ಇವತ್ ಬಾ ನಾಳೆ ಬಾ ಅಂತ ಹೇಳಿ ಕಾಡಿಸ್ತಿ. ಅದಿಲ್ಲ ಅಂತಂದ್ರೆ ನಮ್ಮ ಮನ್ಯಾಗ ಯಾವ ಮಂಗಳ ಕಾರ್ಯನೂ ನಡೆಯಂಗಿಲ್ಲ, ಮದ್ವಿನೂ ನಡೆಯಂಗಿಲ್ಲ, ಮುಂಜವಿನೂ ನಡೆಯಂಗಿಲ್ಲ. ತಿಥಿನೂ ನಡೆಯಂಗಿಲ್ಲ, ಏನು ನಡೆಯಂಗಿಲ್ಲ. ಏನ್ ಇವಾಗ? ನನಗ್ ಬರಾಕತ್ತಿದ್ ಸಿಟ್ಟಿಗೆ ಒಂದು ಮುತ್ತು ಕೊಡ್ಬೇಕು ಅನ್ಸಾಕತ್ತೈತಿ. ಸಿಟ್ಟು ಬಂದ್ರೆ ಮುತ್ತು ಕೊಡ್ತಾರ? ನನ್ ಮುತ್ತು ಹೆಂಗಿರ್ತೈತೆ ಅಂತ ಹೇಳಿ ನಿನಗ್ ಗೊತ್ತಲ್ಲ, ನೋಡು. ಇನ್ನೊಂದ್ ಮುತ್ತು ತಗೋರು. ಇನ್ನೊಂದ್ ಮುತ್ತು ಕೊಡ್ಲೇನೋ? ಸಾಕು ತಾಯಿ ಸಾಕು, ಇನ್ನೊಂದು ಹೊಡೆದ್ರೆ ಸತ್ತೋಗ್ಬಿಡ್ತೀನಿ. ನನ್ನ ಮನೆಗ್ ಕರ್ಕೊಂಡ್ ಹೋಗು, ಇಲ್ಲ ಅಂದ್ರೆ ಇನ್ನೊಂದ್ ಮುತ್ತು ಇಲ್ಲೇ ಕೊಟ್ಬಿಡ್ತೇನೆ. ದೇವ್ರೆ, ಇದೊಳ್ಳೆ ಕಥೆ ಆಯ್ತಲ್ಲ. ಸರಿ ನಡಿ ಹೋಣ. ಆರೋ, ಮಂಜು ಮೊಬೈಲ್ ಕಳ್ದೋಗಿದೆ ಅಂತ ಹೇಳ್ತಿದ್ನಲ್ಲ, ಸಿಕ್ತಂತ? ಇದ್ರೆ ತಾನೇ ಸಿಗೋದಕ್ಕೆ. ಅಕ್ಕ, ಮಂಜು ವಿಚಿತ್ರವಾಗಿ ಹೆಜ್ಜೆ ಇಟ್ಕೊಂಡು ಹೋಗ್ತಿದ್ದ. ನಾನು ಅವನ್ನ ಫಾಲೋ ಮಾಡ್ಕೊಂಡು ಹೋದೆ. ಏನ್ ಮಾಡ್ತಿದ್ಯಾ ಮಂಜು ಅಂತ ಕೇಳಿದಕ್ಕೆ ಪತ್ತೆದಾರಿ ಕೆಲಸ ಮಾಡ್ತಿದೀನಿ ಅಂತ ಹೇಳ್ದ. ಅಯ್ಯೋ, ಅವನಿಗೆ 6 ಸೆನ್ಸ್ ವರ್ಕ್ ಆಗ್ತಿದೆ ಕಣೆ. ಅವ್ನ್ ಏನ್ ಹೇಳ್ತಾನೋ ನಿಜ ಆಗುತ್ತೆ. ಹಾಗಿದ್ಮೇಲೆ ಮೊಬೈಲ್ ಸಿಗ್ಬೇಕಾಗಿತ್ತಲ್ವಾ? ಸಿಗುತ್ತೆ ಇರೋ. ವೈಶಾಲಿ, ಇತ್ತೀಚೆಗೆ ಮೊಬೈಲ್ ಕಳ್ದ್ರ ಕಾಟ ಜಾಸ್ತಿ ಆಗಿದೆ ಕಣೆ. ಹೌದು ಪಾರು, ನಾನು ಟಿವಿ ನೋಡ್ದೆ. ಏನಾಯ್ತು? ಅಚ್ಚಮ್ಮ, ಅಂತದ್ದೇನು ಆಗಿಲ್ಲ ಬಿಡಿ. ಏನು ಆಗಿಲ್ಲ ಅಂತಿದ್ಯಾ? ಹೊಟ್ಟೆ ಇಟ್ಕೊಂಡಮ್ಮ ಅಪ್ಪ ಅಂತಿದ್ಯಾ? ನಡಿ ನಡಿ ಏಟೇನಾದ್ರು ಬಿತ್ತಾ? ಈ ವೈಶಾಲಿ ಮೇಡಮ್, ರಸ್ತೆಯಲ್ಲಿ ಬರ್ತಾ ಇದ್ನಲ್ಲ, ಅವಾಗೊಂದು ದೊಡ್ಡ ಲಾರಿ ಫಾಸ್ಟ್ ಆಗಿ ಬರ್ತಾ ಇತ್ತು. ನಾನು ಮಧ್ಯ ರೋಡಲ್ಲಿದ್ದೆ. ಫಾಸ್ಟ್ ಆಗಿ ಬಂತು. ಇನ್ನೇನ್ ಗುದ್ಬೇಕು, ಇನ್ನೇ ಗುದ್ದಿಲ್ಲ. ಮುಂದೇನಾಯ್ತು ಅಂತ ಹೇಳ್ಬಿಡ, ತುಂಬಾ ಟೆನ್ಷನ್ ಆಗ್ತಿದೆ. ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ನಾನಿನ್ನು ಬದುಕೇ ಇದ್ದೀನಲ್ಲ. ಆ ಲಾರಿ ಬರೋ ಸ್ಪೀಡ್ಗೆ ಎಡಕ್ ಹೋದ್ರೆ ಎಡಕ್ ಸಿಕ್ಕಾಕೊಂತಿದ್ದೆ, ಬಲಕ್ ಹೋಗಿದ್ರೆ ಬಲ್ದ ಕಡೆ ಚಕ್ರಕ್ಕೆ ಸಿಕ್ಕಾಕೊಂತಿದ್ದೆ. ನನ್ 6 ಸೆನ್ಸ್ ವರ್ಕ್ ಮಾಡ್ತು. ಮಧ್ಯದಲ್ಲಿ ಮಲ್ಕೊಂಡೆ, ಲಾರಿ ನನ್ನ ಮೇಲೆ ಹೋಯ್ತು. 2 ಚಕ್ರ ಆ ಕಡೆ ಈ ಕಡೆ ಹೋಯ್ತು. ನಾನ್ ಸೇಫ್ ಆದೆ. ಅದಕ್ಕೆ ಸ್ವಲ್ಪ ಬೆನ್ನು ಹೊಟ್ಟೆ ಇಟ್ಕೊಂಡ್ಬಂದೆ. ಅದು ನಡ್ಕೊಂಡ್ ಬರ್ತಾ ಇದ್ನಲ್ಲ, ಬೆನ್ನು ಹೊಟ್ಟೆಗೆ ಬಂದ್ಬಿಡ್ತು. ಹೇಳೋದು ಮಂಜ, ನೀನ್ ಎಲ್ಲೇ ಹೋದ್ರು ನನ್ನ ಕರ್ಕೊಂಡು ಹೋಗು ಅಂತ. ಅವಾಗ ರೋಡ್ನಾಗ ಬಿದ್ದಿದ್ ಯಾರು ಅಂತ ನೋಡ್ದೆ. ಪಾಪ ನಮ್ ಮಂಜ. ನಿನ್ ಮಂಜ ಅಲ್ಲ, ನನ್ ಮಂಜ. ತುತ್ತೇರಿ ಮಂಜ. ತೆರಿಕೆ ಅದು ತುತ್ತೂರಿ ಮುಂದೆ ಇಟ್ಕೊಂಡು ಹೋಗೋದು. ಕತೆ ತುಂಬಾ ಚೆನ್ನಾಗಿದೆ, ಮುಂದುವರ್ಸು. ಅವಾಗ ಇವಾಗ ಲಾರಿ ಮುಚ್ಕೊಟ್ಕೊಂಡ್ ಹೋಗ್ಬಿಡ್ತ್ರಿ. ಹ್ಞೂನ್ರಿ, 1 2 ಅಂತ ಕೇಳ್ರಿ. ಎಷ್ಟು ಮಂಜು? 2. ನೀನ್ ಕುತ್ಕೋರ ಮಂಜ. ಮಂಜು, ನೀನು ಮಧ್ಯ ರಸ್ತೆಯಲ್ಲಿ ಯಾಕೋ ಹೋಗ್ತಾ ಇದ್ದೆ? ಫೋನ್ ಅಲ್ಲಿರ್ಬೋದು ಅಂತ ಹೋದೆ. 6 ಸೆನ್ಸ್. ಫೋನ್ ಹುಡ್ಕೋಕಂತ ಹೋದವನು ಲಾರಿ ಕೆಳಗಡೆ ಸಿಕ್ಕಾಕಂತಿದ್ದೆ. ಓ, ಮಹಾಜ್ಞಾನಿಗಳಿಗೆ 6ನೇ ಜ್ಞಾನ ಎಲ್ಲಿವರೆಗೂ ಬಂತು? ಇಲ್ಲೇ ನಾಗರಬಾವರೆಗೂ ಬಂದಿದೆಯಂತೆ. ಆಮೇಲೆ ಯಾರಿಗೂ ಸುಮ್ನೆ ಇರ. ಅಲ್ಲ ಕಣ, ಲಾರಿ ಕೆಳಗಡೆ ಸಿಕ್ಕಾಕೊಂಡ್ರೆ ಸತ್ತೋಗ್ತೀನಿ ಅಂತ ಜ್ಞಾನ ಪಡುವ ನಿನಗೆ? ಪಾಪ ನಮ್ ಮಂಜ ಪ್ರಾಣ ಉಳಿಸ್ಕೊಂಡ್ ಬಂದಾನ, ಅದಕ್ ಥ್ಯಾಂಕ್ಸ್ ಹೇಳ್ಬೇಕ್ರಿ. ನಾನ್ ಬರ್ತೇನ್ರಿ, ಬಾಯ್. ಹೊರಗಡೆ ಸಿಕ್ಕಾಪಟ್ಟೆ ಬಿಸ್ತಿದೆ, ಛತ್ರಿ ಹಿಡ್ಕೊಂಡು ಹೋಗಮ್ಮ. ನಿನ್ನ ಹೆಂಗೆ ಹಿಡ್ಕೊಳಕ್ ಸಾಧ್ಯ? ಸುಮ್ಮನೆ ಅಲ್ಲ. ಇವ್ನಿಗೆ ಶಿಕ್ಷಣ ಇಲ್ಲ, ಏನು ಇಲ್ಲ, ಎಲ್ಲ ಬರೀ ಬೋಗಸ್ಸು. ಮುಂಡೈನವ್ರೆ, ನಾನ್ ಕೆಳಗ್ ಬಿದ್ದ ರಭಸಕ್ಕೆ ಮೊಬೈಲ್ ಚೂರ್ ಹೋಗ್ಲಿ ಬಿಡಪ್ಪ, ನೀನ್ ಉಳಿದಿಯಲ್ಲ ಅಷ್ಟೇ ಸಾಕು. 2 ನಿಮಿಷದಲ್ಲಿ ಮೊಬೈಲ್ ಮಿಸ್. ಮಂಜೋಡಿ ಯಾಕೆ ಸುಳ್ಳು ಹೇಳ್ತೀಯ? ನೋಡೋ, ನಿನ್ ಫೋನ್ ಇಲ್ಲೇ ಇದೆ. ಚೂರ್ ಆಗ್ಬೇಕಿತ್ತು, ಮಿಸ್ ಆಗ್ಬೇಕಿತ್ತು. ಅಷ್ಟ್ರ ಒಳಗಡೆ ನಾನು ಓಡ್ ಹೋಗಿ ಲಾರಿ ಅಡಿ ಬಿದ್ದು ಮೊಬೈಲ್ ನ ಕಾಪಾಡ್ಬಿಟ್ಟೆ. ಇವನೇನು ತುತ್ತೂರನ್ನ ಉಲ್ಟಾ ಇಟ್ಕೊಂಡು ಊದಿದ್ರು ಸೌಂಡ್ ಬರ್ತಾ ಇದೆ. ನಮ್ಮ ಮಂಜು ಎಷ್ಟು ಇಂಟೆಲಿಜೆಂಟ್ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ಲಾರಿ ಅಡೆ ಸಿಕ್ಕಿ ಚಟ್ನಿ ಆಗ್ತಿದ್ರು, ಪೇಪರ್ ಅಲ್ಲಿ ಫೋಟೋ ಬರ್ತಿತ್ತು. ಹಲೋ ಶಿವಾನಿ, ಹೇಳ. ನನ್ ಫೋನ್ ನ ಕತ್ಕೊಂಡು ಹೋಗ್ಬಿಟ್ಟು ಅಲ್ಲೇ ತಂದಿಟ್ಟು ಆಟ ಆಡಿಸ್ತೀಯಾ? ಹೌದು, ಯಾಕೆ? ನಿನಗ್ ಬರೋಬ್ಬರ್ ಪಾಠ ಕಲಿಸ್ಬೇಕು ಅಂತ. ಇದರಿಂದ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ನಿನ್ಗೆ? ಇದಿನ್ನು ಪ್ರಾರಂಭ. ಪಾಪ ಸುಮ್ನೆ ಹೊಡ್ತಾ ತಿನ್ಬಿಟ್ಯಾ? ನೀನಂತೂ ಬೆನ್ನಿಡ್ದು ಬೇತಾಳ ಆಗ್ಬಿಟ್ಟಿದೆ ನನ್ ಪಾಲಿಗೆ. ಮಗನ, ನಾಳೆ ಒಳಗ ನಾದಸ್ವರ ತಂದು ಕೊಡ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ ನಾನ್ ಯಾರು? ಶಿವಾನಿ. ಪಂಚ್ ಕೊಟ್ರ ಶಿವಾನಿ,
ಮಗನ ನೀನ್ ಯಮಲೋಕಕ್ಕೆ ರವಾನೆ. ಅಕ್ಕ ನಾನು ಇಲ್ಲಿದ್ದೀನಿ. ಮೊಬೈಲ್ ವಾಪಸ್ ಸಿಕ್ಕಿದಕ್ಕೆ ಮಂಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಕಣೆ, ನೀನ್ ಅವನ ಜೊತೆ ಹೋಗು. ಅಕ್ಕ ಪರವಾಗಿಲ್ವಾ? ಪರವಾಗಿಲ್ಲ, ಹೋಗೆ. ನೀವಿಬ್ರು ಜೊತೆಯಾಗಿ ಹೋಗೋದನ್ನ ದೇವ್ರು ನೋಡ್ರೆ ದೇವ್ರಿಗೆ ಅನ್ಸುತ್ತೆ ಇವ್ರ ಜೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ಓ ಏನು ಇಬ್ರು ದೇವಸ್ಥಾನ ಕಳಿಸೋ ಉದ್ದೇಶನಾ? ಏನೋ ಮಕ್ಳು ಜೊತೆಯಾಗಿ ಹೋಗ್ ಬರ್ಲಿ ಅಂತ. ಆಗಲ್ಲ, ನಾನು ಒಳ್ಳೆ ಗಾಢ ಗೋವಿ ಗಂಗಾಧರ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದೀನಿ. ನಾನು ಮಮ್ಮಿ ಜೊತೆ ಹೋಗ್ತೀನಿ. ರೀ, ನಿಮ್ ಜೊತೆ ನಾನ್ ಬರ್ತೇನೆ, ನಿಮ್ ಜೊತೆ ಪಾರು ಬರ್ತಾಳೆ. ವೇದ ಮತ್ತೆ ಒಟ್ಟಿಗೆ ಹೋಗ್ಲಿ. ಆಗಲ್ಲ. ಏನ್ರಿ ಆಗಲ್ಲ? ಅವಳು ನನ್ ತಂಗಿ, ನಾನ್ ಇಷ್ಟ ಬಂದ ಜೊತೆ ಕಳಿಸ್ತೀನಿ. ಅಲ್ಲಮ್ಮ, ಆ ತುತ್ತೂರಿ ಸರಿ ಇಲ್ಲ, ನಿಮ್ಗೆ ಗೊತ್ತಿಲ್ಲ. ಸರಿಯಾಗಿ ಇದ್ದಾನೆ, ನೀವೇ ಸರಿ ಇಲ್ಲ. ದೇವಸ್ಥಾನಕ್ಕೆ ಅಂತ ಕರ್ಕೊಂಡೋಗಿ ಅವ್ರ ಜೊತೆ ಕೈ ಕೈ ಇಟ್ಕೊಂಡು ಕುಣಿಯಕ್ಕ. ಎಲ್ಲ ಯಾಕೆ ಹೋಗಿ ಕುಣಿಬೇಕು? ಮನೇಲೆ ಕುಣಿತೀನಿ, ಬಾಬಾ ಹೋಗೋಣ. ನೀನಾದೆನ ನೀನೊಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನೋ ತಲ್ಲಣ ಮಾತೆ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ ಮೌನಿ ನಾನಾದೆ ಈ ದಿನ ಹೇಗೋ ನಾನಿದ್ದೆ ಈಗ ಹೀಗಾದೆ ಅದಕ್ಕೆ ನೀ ತಾನೇ ಕಾರಣ ನೀನಾದಿನ ನೀನೊಲಿದ ಈ ಕ್ಷಣ. ನಿಮ್ಮನ್ನ ಆಮೇಲೆ ವಿಚಾರಿಸ್ಕೋತೇನೆ. ಮಂಜು, ಮಂಜು, ಹೇಳಿ ಮೇಡಮ್. ಮಂಜು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದಲ್ಲ, ಬೇಕಾದ್ರೆ ವೇದನ ಜೊತೆ ಕರ್ಕೊಂಡು ಹೋಗು. ಇಬ್ರು ಕೈ ಕೈ ಹಿಡ್ಕೊಂಡು ಹೋಗಿ ಅರ್ಧ ಗಂಟೆ ಮನೆಗೆ ವಾಪಸ್ ಬನ್ನಿ. ಬೇಡಮ್ಮ, ಅವ್ನ ಅರ್ಧ ಗಂಟೆ ವಾಪಸ್ ಬರಲ್ಲ, ಬೇಕಿದ್ರೆ ನಾನ್ ಕರ್ಕೊಂಡು ಹೋಗ್ತೀನಿ. ಅವನ ಅರ್ಧ ಗಂಟೆ ವಾಪಸ್ ಬರ್ಲಿಲ್ಲ ಅಂದ್ರೆ ನಾನ್ ಜವಾಬ್ದಾರಿ. ನಿಮ್ ಜೊತೆ ವೇದನ್ ಕಳ್ಸಿದ್ರೆ ಏನಾಗ್ತಿತ್ತು ಅಂತ ಇಲ್ಲೇ ಗೊತ್ತಾಯ್ತಲ್ಲ. ಇನ್ನೊಂದ್ಸಲ ನನ್ ತಂಗಿ ಕೈ ಕೈ ಇಟ್ಕೊಂಡು ಏನಾದ್ರು ಕೂಡಿದ್ರೆ ಕೈ ಕಾಲ್ ಮುರ್ದಾಕಿ ಅಣ್ಣ ಮುಂದೆ ಮುಂದೆ ಭಿಕ್ಷೆ ಬೇಡ ಕೂಡ್ಸ್ಬಿಡ್ತೀನಿ. ಮಂಜು ಡಿಯರ್, ದೇವ್ರನ್ ಸುತ್ತಿ ಕಣ್ ಮುಚ್ಕೊಂಡು ಏನೋ ಪಿಟಿ ಪಿಟಿ ಅಂತ ಕೇಳ್ಕೊಳ್ತಾ ಇದ್ದೆ. ಏನ್ ಕೇಳ್ಕೊಂಡೆ? ಅದೆಲ್ಲ ಸೀಕ್ರೆಟ್, ಹೇಳಕ್ ಆಗಲ್ಲ. ಏನು? ನೀನ್ ನನ್ ಬಗ್ಗೆ ತಾನೇ ಕೇಳ್ಕೊಂಡಿದ್ದು. ಆ ತರ ಏನಾದ್ರು ಕೇಳ್ಕೊಂಡ್ರೆ ದೇವ್ರು ಗೆಡ ಔಟ್ ತಂದ್ಬಿಡ್ತಾನೆ. ಮತ್ತಿನ್ನೇನ್ ಕೇಳ್ಕೊಂಡೆ? ಆ ನಾದಸ್ವರ ಕಳ್ದೋಗಿದ್ದಲ್ಲ, ಆ ಕೋಲೆ ಬಸವ ಎಲ್ಲಿದ್ರು ಬೇಗ ಸಿಗ್ಲಪ್ಪ ಅಂತ ಕೇಳ್ಕೊಂಡೆ. ಯಾಕೆ? ಇಲ್ಲ ಅಂದ್ರ ಆ ಹಿಡಂಬಿ ರಾಕ್ಷಸಿ ಇದ್ದಾಳಲ್ಲ, ಬಂದೆ. ನಿನ್ಗಲ್ಲಮ್ಮ, ನೆನ್ಸ್ಕೊಂಡ್ ಕಡೆನೆ ದೆವ್ವ ಬರುತ್ತಂತೆ. ಏನೋ ಮಂಜ, ನನ್ ದೆವ್ವನ? ವೇದ, ಸ್ವಲ್ಪ ಹೊತ್ತು ಇಲ್ಲೇ ಇರೋ, ನಾದಸ್ವರ ತಗೊಂಡ್ಬಂದ್ಬಿಡ್ತೀನಿ. ಅಲ್ಲ, ನಿಮ್ಮ ನೋಡಿದ್ರೆ ಅವ್ನ್ ಯಾಕೆ ಅಷ್ಟೊಂದು ಭಯ ಪಟ್ಕೊಳ್ತಾನೆ ಅಂತ. ಮುತ್ತು ಕೊಡ್ತೀನಿ ಅಂತ ಹೆದರ್ಕಿ. ಮುತ್ತ? ಅಯ್ಯೋ, ನನ್ ಮಂಜ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅವ ಬರಂಗಿಲ್ಲ, ಎಷ್ಟೊತ್ತಂತ ಕಾಯ್ತಿ? ನಡಿ ನಮ್ ರೂಮ್ ಹೋಗೋಣ. ಇಲ್ಲಪ್ಪ, ನನ್ ಮಂಜ ಇಲ್ದು ನಾನು ಎಲ್ಗೂ ಬರಲ್ಲ. ನಾದಸ್ವರ ಸಿಕ್ಕ್ರ ಅವನ ರೂಮ್ ತಂದ್ ಕೊಡ್ತಾನ. ನಡಿ ರೂಮ್ಗೆ, ನಡಿ. ನೋಡ್ರಿ ಪಿನ್ನು, ಸುಮ್ಮನೆ ಟೆನ್ಷನ್ ಆಗಿದೆ ನೋಡು. ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, ಕಳಿಸ್ಬೇಡ ಅಂದೆ, ಅವ್ನ ಜೊತೆ ಕಳಿಸಿದ್ಯಾ? ಎಲ್ಲಿ ಕರ್ಕೊಂಡು ತುತ್ತೂರಿ ಹೋಗ್ತಾ ಇದ್ದಾನೆ ಏನೋ. ಹೇಳಿ ಅಕ್ಕಮ್ಮ, ಏನ್ ಸಮಾಚಾರ? ಹಲೋ ಮಂಜು, ಎಲ್ಲ ಇದೆಯಾ? ನಿನ್ನ ನಂಬಿ ವೇದನ ಕಳ್ಸಿದೆ, ಇಷ್ಟೊತ್ತ ಬರೋದು? ಹೊರಟಿದ್ದೀವಿ, ಈಗ ಬರ್ತೀವಿ. ಸರಿ, ಬೇಗ ಬಾ. ಏನಂತೆ? ಬರ್ತಾ ಇದಾರಂತೆ. ಗೊತ್ತಾಯ್ತು, ಅವ್ರು ಬರ್ತಾ ಇದಾರಂತೆ. ಸುಮ್ಮನೆ ರಮ್ಮ, ಸುಮ್ಮನೆ ಹಲೋ ಭಾವ. ವೇದ, ಎಲ್ಲಿದ್ಯಮ್ಮ? ಗೊತ್ತಿಲ್ಲ ಭಾವ, ಯಾವ್ದೋ ರೂಮಲ್ಲಿ ಕೂಡ ಹಾಕಿದ್ದಾರೆ. ಯಾಕೆಲ್ಲ ಒಟ್ಟಿಗೆ ಎಪ್ಪ ಎಪ್ಪ ಅಂತ ಇದ್ದೀರಾ? ಏನಾಯ್ತಂತೆ? ವೇದನ್ ತಗೊಂಡೋಗಿ ರೂಮಲ್ಲಿ ಕೂಡ ಹಾಕಿದ್ದಾನಂತೆ. ಸುಮ್ಮನೆ ಇರಮ್ಮ, ಸುಮ್ಮನೆ ನೀನು. ಯಾವ ರೂಮ್ ಅಲ್ಲಮ್ಮ? ಯಾವ ರೂಮು ಅಂತ ಗೊತ್ತಿಲ್ಲ. ಇಲ್ಲಿಂದ ಆಚೆ ಹೇಗ್ ಬರೋದು ಅಂತಾನೂ ತಿಳಿತಾ ಇಲ್ಲ. ನನ್ ಕತೆ ಅಷ್ಟೇ. ಒಳ್ಳೆ ಅಕ್ಕ ತಂಗಿ ಸೇರ್ಕೊಂಡು ಕಾಟ ಕೊಡ್ತಾ ಇದ್ರಲ್ಲ, ಇಡಮ್ಮ ಫೋನ್, ಬರ್ತೀವಿ. ನೋಡು, ಅವನ ಜೊತೆ ಕಳಿಸ್ಬೇಡ ಅಂದೆ, ಕಳಿಸಿದ್ಯಾ? ಎಲ್ಲ ತಗೊಂಡ ಕೂಡ ಹಾಕಿದ್ದಾನೆ. ಎಲ್ಲ ಬರೀ ಎಡವಟ್ಟು ಮಾಡೋದೇ ಆಗೋಯ್ತು. ಬನ್ನಿ ಹೋಗಿ ಹುಡ್ಕೋಣ. ವೇದ ಗೀದ ಜಾನೇದು ಮಂಜು ನಂಬಬಾರದು. ತಪ್ಪು ನಿಂದಲ್ಲ ಕಣ, ನಿಂಗ್ ಫೋನ್ ಕೊಡ್ತಿದ್ರಲ್ಲ ನಿಶಾ ಅವ್ರದ್ದು. ಬಾರಲೇ, ನಿಶಾ ಸುದ್ದಿ ಮಾತಾಡ್ತೀನಿ ನೀನು. ಎಲ್ಲೋದ್ಲಪ್ಪ ಇವಳು? ಇವಳು ಸಿಗದೆ ಹೋದ್ರೆ ನನಗೆ ಪ್ರಾಬ್ಲಮ್ ಗ್ಯಾರಂಟಿ.
ಸುತ್ತರಿ ನನಗ್ ಗೊತ್ತು ಕಣ ನೀನು ವೇದನ ಇದೇ ರೂಮಲ್ಲಿ ಬಚ್ಚಿಟ್ಟಿರ್ತಿ ಅಂತ. ಎಲ್ಲ ವೇದ ಇದು ರೂಮ್ ಅಲ್ಲ ರೋಡ್. ತಗದು ಬಿಟ್ಟವ್ರು ಸುತ್ತೂರಿ ನಾಲ್ಗೆ ಉದ್ರೋಗಿ ಸೌಂಡ್ ಆಚೆ ಬರಬಾರ್ದು. ಗುಂಡಯ್ಯನವ್ರೆ ಮೋಸ್ಟ್ಲಿ ವೇದನ್ ಶಿವಾನಿ ಕರ್ಕೊಂಡು ಹೋಗಿರ್ಬೇಕು. ನೆನ್ಪಾಯ್ತು, ಕರ್ಕೊಂಡು ಹೋಗ್ತೀನಿ ಬನ್ನಿ. ನಮ್ಮ ವೇದ ಇಲ್ಲಿದೆ ಕಣ. ವೇದ ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ ಭವ, ಏನೂ ಆಗಿಲ್ಲ. ವೇದ, ನಾನ್ ಮಂಜಿಗೆ ಮುತ್ಕೊಡ್ಬೇಕು ಅಂತದೇನಿ. ಒಂದ್ ಕೊಡ್ಲ ಎರಡ್ ಕೊಡ್ಲ ಕೇಳ. ಇಂತ ಪೋಲಿ ವಿಷಯ ನಾನ್ ಕೇಳದಪ್ಪ. ಏಯ್, ನೀನ್ ಕೇಳಬೇಕು. ಮಂಜ, ಶಿವಾನಿ ನಿನಗ್ ಮುತ್ ಕೊಡ್ತಾಳಂತೆ, ಕೊಡ್ಲಿನೋ? ಕೊಡ್ಲಿನೂ ಬೇಡ, ಮತ್ತಿನೂ ಬೇಡ, ಹೋಗ್ಲಿ.